ಜೆಡಿಎಸ್ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಮೈತ್ರಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಬಹಳಷ್ಟು ನಾಯಕರು ಮಾತನಾಡಿದ್ದರು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನ ಹೇಳಿರ್ತಾರೆ. ಅಂಬಿ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನೀವೆಲ್ಲ ನಿಖಿಲ್ಗೆ ಮತ ಹಾಕಬೇಕು ಅಂತ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಲತಾ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಅವರಿಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಅವರ ತಮ್ಮನ ಕ್ಷೇತ್ರವನ್ನ ಬಿಟ್ಕೊಡ್ಬೋದಿತ್ತು, ಬೆಂಗಳೂರು ಗ್ರಾಮಾಂತರವನ್ನ ಬಿಟ್ಕೊಡ್ಬೋದಿತ್ತು. ಅವರಿಗೆ ಮಂಡ್ಯದಲ್ಲಿ ಅಂಬರೀಶ್ ಹೆಸರು ಹೇಳದೆ ಬೇರೆ ದಾರಿ ಇಲ್ಲ. ಸಚಿವ ಡಿ.ಕೆ. ಶಿವಕುಮಾರ್ಗೆ ಸುಮಲತಾ ಅವರು ಟಾಂಗ್ ಕೊಟ್ಟಂತ ರೀತಿ ಇದು. ಆಮೇಲೆ ಚಿತ್ರನಟರು ವಿಚಾರವಾಗಿಯೂ ಕೂಡ ನಿನ್ನೆ ಎಲ್ಲ ಬಹಳ ಸ್ವಲ್ಪ ಏನೋ ಕಿಂಡಲ್ ಮಾಡುವಂತ ರೀತಿಯಲ್ಲಿ ಮಾತನಾಡಲಾಗಿತ್ತು. ಚಿತ್ರನಟರು ಅವರ ಪರ ಪ್ರಚಾರಕ್ಕೆ ಬಂದರೆ ಅದು ಪ್ರಚಾರ, ನಮ್ಮ ಪರ ಅವರೇನಾದ್ರು ಪ್ರಚಾರಕ್ಕೆ ಬಂದ್ರೆ ಅದು ಅನಾಚಾರನಾ? ಜನ ಎಲ್ಲವನ್ನ ನೋಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತಿನ ದಿನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದ ಜಂಟಿ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇರತಕ್ಕಂಥ ಡಿ.ಕೆ. ಸುರೇಶ್ ಅವರ ಪರವಾಗಿ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಇವತ್ತಿನ ದಿನ ನಾನು, ಡಿ.ಕೆ. ಶಿವಕುಮಾರ್ ಅವರು, ಮುನಿರತ್ನ ಅವರು, ಮಂಜುನಾಥ್ ಅವರು, ಮಾಗಡಿಯ ನನ್ನ ಹಳೆ ಸ್ನೇಹಿತರು ಬಾಲಕೃಷ್ಣ ಅವರು, ರವಿ ಅವರು, ನಮ್ಮ ಶಿವಣ್ಣ ಅವರು ಆನೇಕಲ್ನ, ನಮ್ಮ ರಂಗನಾಥ್ ಡಾಕ್ಟರ್ ರಂಗನಾಥ್ ಅವರು, ಇಕ್ಬಾಲ್ ಹುಸೇನ್ ಅವರು, ನಾವೆಲ್ಲರೂ ಇವತ್ತು ನಮ್ಮ ಶಿವರಾಮೇಗೌಡರು ಹಾಲಿ ಮಂಡ್ಯ ಜಿಲ್ಲೆಯ ಶಾಸಕರು, ಇನ್ನೂ ಅಧಿಕೃತವಾಗಿ ಸಂಸತ್ ಸದಸ್ಯರು, ನಾವೆಲ್ಲರೂ ಇವತ್ತಿನ ದಿನ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಈಗಾಗಲೇ ನಾಮಪತ್ರದ ಸಲ್ಲಿಕೆ ಆಗಿದೆ. ಚುನಾವಣೆಯ ಅಧಿಕೃತ ಅಖಾಡ ಪ್ರಾರಂಭ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದರ ಜೊತೆಗೆ ಒಂದು ಕಾಂಗ್ರೆಸ್ಸು ಮತ್ತು ಜೆಡಿಎಸ್ ಪಕ್ಷದ ಜಂಟಿ ಪ್ರಚಾರ ಸಭೆಯನ್ನು ಇದೇ ತಿಂಗಳು ಮಾರ್ಚ್ 31ನೇ ತಾರೀಕಿನಂದು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು, ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು, ಪರಮೇಶ್ವರ್ ಅವರು, ನಾವೆಲ್ಲರೂ ಒಂದು ಬೃಹತ್ ರ್ಯಾಲಿಯನ್ನು ಪ್ರಚಾರ ಸಭೆಯನ್ನು ಮಾಡತಕ್ಕಂಥದ್ದಕ್ಕೆ ಮಾರ್ಚ್ 31 ಸಮಯ ನಿಗದಿಯಾಗಿದೆ. ಸಾಯಂಕಾಲ 3:30-4 ಗಂಟೆಗೆ ಸಭೆ ಪ್ರಾರಂಭ ಆಗ್ತಕ್ಕಂಥದ್ದೇನಿದೆ. ಒಂದು ಐತಿಹಾಸಿಕವಾದಂಥ ಸಭೆಯನ್ನು ಮೈತ್ರಿ ಸರ್ಕಾರದ ರಚನೆ ಆದ ನಂತರ ಈ ಒಂದು ಚುನಾವಣಾ ಪ್ರಚಾರ ಸಭೆ ರಾಷ್ಟ್ರ ಮಟ್ಟಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಬೆಂಗಳೂರಿನ ನೈಸ್ ರಸ್ತೆಯ ಜಂಕ್ಷನ್ ಇರ್ತಕ್ಕಂಥ ಮಾದನಾಯಕನಹಳ್ಳಿಯ ಜಂಕ್ಷನ್ ಇರ್ತಕ್ಕಂಥ ನಮ್ಮ ಎಕ್ಸಿಬಿಷನ್ ಗ್ರೌಂಡ್ ಏನಿದೆ ಅಲ್ಲಿ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈಗಾಗಲೇ ಅದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಈಗಾಗಲೇ ಪ್ರಾರಂಭ ಆಗಿದೆ. ಅವತ್ತಿನ ಸಭೆಯಲ್ಲಿ 5 ಲಕ್ಷಕ್ಕೂ ಹೆಚ್ಚಿನ ಕಾಂಗ್ರೆಸ್ ಜೆಡಿಎಸ್ನ ಅಭಿಮಾನಿಗಳು, ರಾಜ್ಯದ ಜನತೆ ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥದ್ರ ಮುಖಾಂತರ ದೇಶಕ್ಕೆ, ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂಥದ್ರ ಮುಖಾಂತರ ಚುನಾವಣೆಯ ಪ್ರಚಾರಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀವಿ. ಸರ್, ಈಗ ರಾಮನಗರದ ಟೋಟಲ್ ಆಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಜೆಡಿಎಸ್ನ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿ ದೊರಕ್ತಾ ಇಲ್ಲ ಅನ್ನುವಂಥದ್ದು ಒಂದು ಇದೆ ಸರ್. ಅದಕ್ಕೆ ನೀವೇನಾದರೂ ಯಾರಿಗೆ ಅನುಮಾನ ಬಂದಿದೆ ಸರ್? ಯಾರಿಗೆ ಅನುಮಾನ ಬಂದಿದೆ? ಕಾಂಗ್ರೆಸ್ ಅವ್ರಿಗೆ ಬಂದಿದೆ. ಸುರೇಶ್ ಅವ್ರ ಪಾಪ ಹೋದ ಕಡೆ ಎಲ್ಲ ನೀವು ನನ್ನ ಕೈ ಬಿಡಬೇಡಿ ಅನ್ನುವಂಥ ಅದನ್ನು ಹೇಳ್ತಾನೆ ಇರ್ತಾರೆ. ಜನತೆಗೆ ಹೇಳಲೇಬೇಕಲ್ವೇ, ನಾವು ಕೇಳಲೇಬೇಕಲ್ಲ. ನಾವೆಲ್ಲ ನಿಮ್ಮ ಕುಟುಂಬದ ಮಕ್ಕಳಿದ್ದಾಗಿದ್ದೇವೆ. ನಮ್ಮನ್ನು ಕೈ ಬಿಡಬೇಡಿ, ನಾವು ದುಡಿಯೋ ಎತ್ತುಗಳು ಅಂತಕ್ಕಂಥದ್ದನ್ನು ಜನತೆಗೆ ಹೇಳಲೇಬೇಕಲ್ಲ, ಅದು ಹೇಳ್ತಾ ಇದ್ದಾರೆ. ಒಬ್ಬ ಕನಕಪುರದಲ್ಲಿ ಕಾಂಗ್ರೆಸ್ಸು ಜೆಡಿಎಸ್ನ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಬಹುಶಃ ಈ ಒಂದು ಚುನಾವಣೆಯಲ್ಲಿ
ದಾಖಲೆಯ ಬಹುಮತದ ಅಂತರದಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ತಾರೆ ಅಂತಕ್ಕಂಥದ್ದಕ್ಕೆ ಯಾವುದೇ ಅನುಮಾನಗಳು ನಿಮಗೆ ಬೇಕಿಲ್ಲ. ಇಲ್ಲಿ ನೀವು ಯಾವ ಪ್ರಚಾರ ಮಾಡ್ತೀರಿ? ಸಮಯ ಇನ್ನೂ ನಿಗದಿ ಆಗಿಲ್ಲ. 7-8 ವಿಧಾನಸಭಾ ಕ್ಷೇತ್ರಗಳಿಗೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ನಾವು ಜಂಟಿಯಾಗಿ ಶಿವಕುಮಾರ್ ಅವರು ನಾವು ಇಬ್ಬರು ಜಂಟಿಯಾಗಿ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರುಗಳು ಎಲ್ಲರೂ ಒಟ್ಟಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅತ್ಯಂತ ಐತಿಹಾಸಿಕವಾದಂಥ ಬಹುಮತವನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ಕನಿಷ್ಠ 5 ಲಕ್ಷಕ್ಕೂ ಹೆಚ್ಚಿನ ಬಹುಮತದಲ್ಲಿ ಡಿ ಕೆ ಸುರೇಶ್ ಅವರು ಗೆಲ್ತಕ್ಕಂಥದ್ದನ್ನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನಾವು ಸಿದ್ಧತೆಗಳು ಮಾಡ್ಕೋತೀವಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ. ಅನಿತಾ ಮೇಡಮ್ ಕಾಣಿಸಲ್ಲ ಸರ್ ಇವತ್ತು? ನಾನೇ ಇದ್ದಾಗ ಅನಿತಾ